ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಇವತ್ತು ಗುರುವಾರ ರಾಯರನ್ನ ನೆನೆಯುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಕುಂಭರಾಶಿಯವರೇ, ಒಳ್ಳೆಯ ಸುದ್ದಿ. 4 ಅದ್ಭುತವಾದ ಒಳ್ಳೆಯ ಸುದ್ದಿಗಳು ಇಲ್ಲಿ ಕಂಡುಬರುತ್ತವೆ. ಅದೃಷ್ಟ ನಿಲ್ಲುವುದಿಲ್ಲ. ಈ ಚಿಹ್ನೆಗಳು ಪವಾಡ ಸಂಭವಿಸಲಿದೆ ಎಂದು ಸೂಚಿಸುತ್ತದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈಗ ನಾನು ತಿಳಿಸಲು ಹೊರಟಿರುವುದು ಕುಂಭರಾಶಿ ಬಗ್ಗೆ. ನಿಮಗೆ ಹೇಳಲಿರುವ ವಿಷಯ ಕೇವಲ ಸರಳ ವಿಷಯವಲ್ಲ. ಇದು ಬ್ರಹ್ಮಾಂಡವು ನಿಮಗೆ ಪದೇ ಪದೇ ನೀಡುತ್ತಿರುವ ಸಂಕೇತವಾಗಿದೆ ಮತ್ತು ನೀವು ಅದನ್ನು ಅರ್ಥ ಮಾಡಿಕೊಂಡರೆ ನನ್ನನ್ನು ನಂಬಿರಿ, ನಿಮ್ಮ ಜೀವನವು ನಿಮ್ಮ ಹುಚ್ಚು ಕನಸುಗಳನ್ನು ಮೀರಿ ಬದಲಾಗುತ್ತದೆ. ಆರಂಭದಲ್ಲಿಯೇ ನಿಮ್ಮ ಹೃದಯದಿಂದ ನಿಮ್ಮ ವಿಷಯವನ್ನು ಅನುಭವಿಸಿ. ಕಳೆದ ಕೆಲವು ದಿನಗಳಿಂದ ಏನಾದರೂ ದೊಡ್ಡದು ಸಂಭವಿಸಲಿದೆ ಎಂದು ನೀವು ಭಾವಿಸಿದ್ದೀರಾ? ನಿಮ್ಮೊಳಗಿನ ಒಂದು ಧ್ವನಿಯು ಸಮಯ ಬದಲಾಗಿದೆ ಎಂದು ನಿಮಗೆ ಹೇಳುತ್ತಿರುವಂತೆ ಆಗಿದ್ದಲ್ಲಿ ಅದು ಕಾಕತಾಳೀಯವಲ್ಲ. ಇವು ಬಹಳ ಕಡಿಮೆ ಜನರು ಸ್ವೀಕರಿಸುವ ಚಿಹ್ನೆಗಳು. ಮತ್ತು ಇಂದು ನಾನು ನಿಮಗೆ 4 ಅದ್ಭುತವಾದ ಒಳ್ಳೆಯ ಸುದ್ದಿಗಳ ಬಗ್ಗೆ ಹೇಳುತ್ತೇನೆ. ಅದು ನಿಮ್ಮ ಹಣೆಬರಹವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಮೊದಲ ಒಳ್ಳೆಯ ಸುದ್ದಿ ಎಂದರೆ ನಿಮ್ಮ ಸ್ಥಗಿತಗೊಂಡ ಕೆಲಸ, ತಿಂಗಳುಗಳಿಂದ ಸಿಲುಕಿಕೊಂಡಿದ್ದ ವಿಷಯಗಳು ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳುತ್ತವೆ. ನಿಮ್ಮನ್ನು ತಪ್ಪಿಸುತ್ತಿದ್ದ ಜನರು, ಪದೇ ಪದೇ ನಿಮಗೆ ಸಿಗದ ಅವಕಾಶಗಳು ಈಗ ತಾವಾಗಿಯೇ ನಿಮ್ಮ ಬಳಿ ಬರುತ್ತವೆ. ಏಕೆಂದರೆ ಗ್ರಹಗಳ ಚಲನೆಗಳು ಈಗ ನಿಮ್ಮ ಪರವಾಗಿ ಬದಲಾಗಲಿದೆ ಎಂಬ ಎಲ್ಲ ಶ್ರಮವು ಫಲ ನೀಡಲಿದೆ. ಮತ್ತು ಅದು ಎಷ್ಟು ಬೇಗನೆ ಸಂಭವಿಸುತ್ತದೆ ಎಂದರೆ ನೀವು ಅದನ್ನು ನಂಬಲು ಸಾಧ್ಯ. ನೀವು ನಿಮ್ಮ ಮನಸ್ಸನ್ನು ಬಲವಾಗಿ ಇಟ್ಟುಕೊಳ್ಳಬೇಕು ಮತ್ತು ಬರುವ ಪ್ರತಿಯೊಂದು ಅವಕಾಶವನ್ನು ಗುರುತಿಸಿ ಬಳಸಿಕೊಳ್ಳಬೇಕು ಸ್ನೇಹಿತರೆ. ಎರಡನೆಯ ಒಳ್ಳೆಯ ಸುದ್ದಿ ಏನೆಂದರೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುವ ವ್ಯಕ್ತಿ ಅಥವಾ ಈಗಾಗಲೇ ಇರುವ ವ್ಯಕ್ತಿಯೊಬ್ಬರು ನಿಮ್ಮ ಜೀವನದಲ್ಲಿ ಪ್ರವೇಶಿಸಿದ್ದಾರೆ. ಈ ವ್ಯಕ್ತಿಯು ನಿಮಗೆ ಸಹಾಯ ಮಾಡುತ್ತಾನೆ, ಸರಿಯಾದ ಮಾರ್ಗವನ್ನು ತೋರಿಸುತ್ತಾನೆ ಮತ್ತು ನೀವು ಒಮ್ಮೆ ಒಂಟಿಯಾಗಿ ಭಾವಿಸಿದಲ್ಲಿ ಈಗ ನಿಮಗೆ ಬೆಂಬಲ ಸಿಗುತ್ತದೆ. ಈ ವ್ಯಕ್ತಿಯು ಸ್ನೇಹಿತ, ಕುಟುಂಬ ಸದಸ್ಯರಾಗಿರಬಹುದು ಅಥವಾ ನಿಮ್ಮ ಜೀವನಕ್ಕೆ ಸಂತೋಷವನ್ನು ತರುವ ಹೊಸ ಸಂಬಂಧವಾಗಿರಬಹುದು. ನೆನಪಿಡಿ, ನೀವು ಈ ವ್ಯಕ್ತಿಯನ್ನು ನಿಮ್ಮ ಹೃದಯದಿಂದ ಗುರುತಿಸಬೇಕು, ಏಕೆಂದರೆ ನಿಜವಾದ ಜನರು ಯಾವಾಗಲೂ ಶಬ್ದ ಮಾಡುವುದಿಲ್ಲ. ಅವರು ನಿಮ್ಮ ಪಕ್ಕದಲ್ಲಿ ಶಾಂತವಾಗಿ ನಿಲ್ಲುತ್ತಾರೆ. ಮೂರನೆಯ ಒಳ್ಳೆಯ ಸುದ್ದಿ ಅತ್ಯಂತ ವಿಶೇಷವಾಗಿದೆ ಸ್ನೇಹಿತರೆ, ಏಕೆಂದರೆ ಅದು ನಿಮ್ಮ ಹಣೆಬರಹಕ್ಕೆ ನೇರವಾಗಿ ಸಂಬಂಧಿಸಿದೆ. ನೀವು ಹಠಾತ್ ಆರ್ಥಿಕ ಲಾಭದ ಚಿಹ್ನೆಗಳನ್ನು ಅನುಭವಿಸುತ್ತಿದ್ದೀರಿ. ಇದು ಹಳೆಯ ಹೂಡಿಕೆಯಿಂದ ಸಿಲುಕಿಕೊಂಡ ಹಣದಿಂದ ಅಥವಾ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನದನ್ನು ನೀಡುವ ಹೊಸ ಅವಕಾಶದಿಂದ ಆಗಿರಬಹುದು. ನೀವು ಎಂದಾದರೂ ನಿಜವಾದ ಹೃದಯದಿಂದ ದೇವರನ್ನು ಪ್ರಾರ್ಥಿಸಿದ್ದರೆ ಈಗ ಸಮಯ ಎಂದು ಅರ್ಥ ಮಾಡಿಕೊಳ್ಳಿ. ಆದರೆ ಒಂದು ವಿಷಯವನ್ನು ನೆನಪಿಡಿ, ನೀವು ಅದನ್ನು ಬುದ್ಧಿವಂತಿಕೆಯಿಂದ ಬಳಸಿದರೆ ಮಾತ್ರ ಹಣ ಉಳಿಯುತ್ತದೆ. ಆದ್ದರಿಂದ ಈ ಮುಂಬರುವ ಲಾಭವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಿ. 4ನೇ ಶುಭ ಸುದ್ದಿ ಎಂದರೆ ಅತ್ಯಂತ ಭಯಾನಕವಾದದ್ದು, ಏಕೆಂದರೆ ಅದು ನಿಮ್ಮ ಜೀವ ನೀವು ಹಗುರವಾಗುತ್ತೀರಿ. ನಿಮ್ಮ ಆತ್ಮವಿಶ್ವಾಸ ಮರಳುತ್ತದೆ ಮತ್ತು ನೀವು ಹಿಂದೆ ತೆಗೆದುಕೊಳ್ಳಲು ಹೆದರುತ್ತಿದ್ದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಇದು ನಿಮ್ಮನ್ನು ನಂಬುವ ಸಮಯ, ಏಕೆಂದರೆ ವಿಶ್ವವು ಈಗ ನಿಮ್ಮ ಕಡೆ ಇದೆ. ಇದನ್ನು ಕೇಳಿದ ನಂತರ ಈ ವಿಷಯಗಳು ಹೇಗೋ ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ ಎಂದು ನೀವು ಭಾವಿಸಿದರೆ ಈಗೀಗ ವಿಡಿಯೋವನ್ನು ಲೈಕ್ ಮಾಡಿ. ಚಾನಲ್ಗಿನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿರಿ, ಏಕೆಂದರೆ ನಾನು ಹಂಚಿಕೊಳ್ಳಲಿರುವ ವಿಷಯಗಳು ಇನ್ನಷ್ಟು ಆಘಾತಕಾರಿಯಾಗಿರುತ್ತದೆ. ಕಮೆಂಟ್ಗಳಲ್ಲಿ ಜೈ ಶ್ರೀ ಶನಿದೇವ್ ಅಂತ ಕಮೆಂಟ್ ಮಾಡಿ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಬರೆಯಿರಿ. ಈ ಸಕಾರಾತ್ಮಕ ಶಕ್ತಿ ನಿಮ್ಮನ್ನು ನೇರವಾಗಿ ತಲುಪುತ್ತದೆ. ಈ ವಿಡಿಯೋವನ್ನು ನಿಮ್ಮ ವಿಶೇಷ ಜನರೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ, ಏಕೆಂದರೆ ಅವರಿಗೆ ಈ ಪ್ರೇರಣೆಯು ಬೇಕಾಗಬಹುದು. ಈಗ ಇನ್ನೊಂದು ಆಳವಾದ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಈ 4 ಒಳ್ಳೆಯ ಸುದ್ದಿಗಳು ಸುಮ್ಮನೆ ಬರುವುದಿಲ್ಲ. ಅವುಗಳ ಹಿಂದೆ ಒಂದು ಕಾರಣವಿದೆ ಮತ್ತು ಆ ಕಾರಣ ನಿಮ್ಮ ಕ್ರಿಯೆಗಳು ಮತ್ತು ನಿಮ್ಮ ಆಲೋಚನೆ. ನೀವು ಕಷ್ಟದ ಸಮಯಗಳನ್ನು ನೋಡಿರಬಹುದು ಮತ್ತು ನೋವನ್ನು ಸಹಿಸಿಕೊಂಡಿರಬಹುದು, ಆದರೆ ನೀವು ಬಿಟ್ಟುಕೊಡಲಿಲ್ಲ ಮತ್ತು ಅದಕ್ಕಾಗಿಯೇ ವಿಶ್ವವು ಈಗ ನಿಮಗೆ ಪ್ರತಿಫಲ ನೀಡಲಿದೆ. ಕೆಲವೊಮ್ಮೆ ತಮಗೆ ತಪ್ಪುಗಳು ಏಕೆ ಸಂಭವಿಸುತ್ತಿವೆ ಎಂದು ಆಶ್ಚರ್ಯಪಡುತ್ತೇವೆ, ಆದರೆ ವಾಸ್ತವದಲ್ಲಿ ಈ ಸಮಯಗಳು ನಮ್ಮನ್ನು ಬಲಪಡಿಸಲು ಉದ್ದೇಶಿಸಲ್ಪಟ್ಟಿವೆ. ಇದರಿಂದಾಗಿ ಒಳ್ಳೆಯ ಸಮಯಗಳು ಬಂದಾಗ ನಾವು ಅವುಗಳನ್ನು ನಿಭಾಯಿಸಬಹುದು. ನೀವು ಜೀವನದಲ್ಲಿ ಬರಲಿರುವ ಬದಲಾವಣೆಗಳು
ಬಾಹ್ಯವಾಗಿರದೆ ನೀವು ಹಿಂದೆಂದಿಗಿಂತಲೂ ಹೆಚ್ಚು ಶಾಂತ ಮತ್ತು ಬಲಶಾಲಿಯಾಗುತ್ತೀರಿ. ನಿಮ್ಮ ನಿರ್ಧಾರಗಳಲ್ಲಿ ನೀವು ಆತ್ಮವಿಶ್ವಾಸದಿಂದ ಇರುತ್ತೀರಿ. ಇಂದು ನಿಮಗಾಗಿ ಕೆಲವು ವಿಶೇಷ ಚಿಹ್ನೆಗಳು ಹೊಂದಿದೆ, ಆದರೆ ಈ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳಲು ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿ ಮತ್ತು ಸಂಯಮದಿಂದ ಇಟ್ಟುಕೊಳ್ಳಬೇಕಾಗುತ್ತದೆ. ದಿನದ ಒಂದು ಭಾಗವು ಸ್ವಲ್ಪ ಕಾರ್ಯನಿರತ ಮತ್ತು ಒತ್ತಡದಿಂದ ಕೂಡಿರಬಹುದು. ಈ ಸಮಯದಲ್ಲಿ ತಾಳ್ಮೆ ಮತ್ತು ಸಮಯ ನಿರ್ವಹಣೆ ನಿಮ್ಮ ದೊಡ್ಡ ಶಕ್ತಿಗಳಾಗಿರುತ್ತದೆ. ನೀವು ಶಾಂತವಾಗಿ ಕೆಲಸ ಮಾಡಿದರೆ ನೀವು ಎಲ್ಲವನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ. ದಿನದ ಉಳಿದ ಸಮಯವು ಪರಿಹಾರವಾಗಬಹುದು. ಕಾರ್ಯನಿರತ ದಿನದಿಂದ ನಂತರ ನೀವು ನಿರಾಳವಾಗುತ್ತೀರಿ. ಇದು ವಿಶ್ರಾಂತಿ ಪಡೆಯಲು ಮತ್ತು ನಿಮ್ಮ ನೆಚ್ಚಿನ ವಿಷಯಗಳ ಮೇಲೆ ಕೇಂದ್ರೀಕರಿಸಲು ಸಮಯ. ಈ ಸಮಯ ನಿಮ್ಮ ಭಯ ಅಥವಾ ಹಿಂಜರಿಕೆಗಳನ್ನು ಎದುರಿಸಲು ಅವಕಾಶಗಳನ್ನು ಒದಗಿಸಬಹುದು. ನೀವು ಮುಂದೂಡುತ್ತಿದ್ದ ವಿಷಯಗಳನ್ನು ಅಳವಡಿಸಿಕೊಳ್ಳುವ ಸಮಯ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಅತ್ಯಗತ್ಯ. ನೀವು ಕೆಲಸ ಮತ್ತು ವೈಯಕ್ತಿಕ ಜೀವನ ಎರಡರ ಮೇಲೂ ಗಮನ ಹರಿಸಬೇಕಾಗುತ್ತದೆ. ನೀವು ನಿಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿದರೆ ನೀವು ಎರಡೂ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸುವಿರಿ. ನಿಮ್ಮ ಗುರಿಗಳ ಬಗ್ಗೆ ನೀವು ಗಂಭೀರವಾಗಿರಬೇಕಾಗುತ್ತದೆ. ಪ್ರಸ್ತುತ ಬದ್ಧತೆಗಳನ್ನು ಬಿಟ್ಟು ಮುಂದುವರಿಯುವ ಸಮಯ ಇದು. ನಿಮ್ಮ ಕಠಿಣ ಪರಿಶ್ರಮದ ಫಲಗಳು ಕ್ರಮೇಣ ಸಂಗ್ರಹವಾಗಲು ಪ್ರಾರಂಭಿಸುತ್ತವೆ. ನಿರಂತರತೆಗೆ ಅತ್ಯಗತ್ಯ. ಅಂತಿಮವಾಗಿ ಈ ದಿನವು ಪ್ರತಿ ಕ್ಷಣವೂ ಹೊಸ ದಿಕ್ಕನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ನೀವು ಅದನ್ನು ಗುರುತಿಸಬೇಕು. ಇಂದಿನ ದಿನವು ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ಸೂಚಿಸುವ ವಿಶೇಷ ಚಿಹ್ನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಬೆಳಗ್ಗೆ ಸ್ವಲ್ಪ ಸಾಮಾನ್ಯವಾಗಿ ಕಾಣಿಸಬಹುದು, ಆದರೆ ಸಮಯ ಮುಂದುವರೆದಂತೆ ಸಂದರ್ಭಗಳು ನಿಮ್ಮ ಪರವಾಗಿ ತಿರುಗಲು ಪ್ರಾರಂಭಿಸುತ್ತವೆ. ದೀರ್ಘಕಾಲದ ಚಿಂತೆಗಳು ಕ್ರಮೇಣ ಕರಗುತ್ತವೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಬಲಗೊಳ್ಳುತ್ತದೆ. ಇಂದಿನ ಗ್ರಹಸ್ಥಾನಗಳು ಆರ್ಥಿಕ ತೊಂದರೆಗಳು, ಕೆಲಸದ ಚಿಂತೆಗಳು ಅಥವಾ ಕೌಟುಂಬಿಕ ಸಮಸ್ಯೆಗಳಿಂದ ಸ್ವಲ್ಪ ಸಮಯದಿಂದ ತೊಂದರೆಗೀಡಾದವರು ಕ್ರಮೇಣ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಎಂದು ಸೂಚಿಸುತ್ತದೆ. ತಾಳ್ಮೆ ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯುವುದು ಯಾವಾಗಲೂ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಎಂಬುದನ್ನು ಇಂದು ಅರ್ಥ ಮಾಡಿಕೊಳ್ಳುವ ದಿನ. ಬೆಳಗ್ಗೆ ನೀವು ಸ್ವಲ್ಪ ಅಶಾಂತಿಯನ್ನು ಅನುಭವಿಸಬಹುದು, ಆದರೆ ಮಧ್ಯಾಹ್ನ ನಿಮ್ಮ ಮುಖದಲ್ಲಿ ನಗುವನ್ನು ತರುವಂಥ ಕೆಲವು ಸುದ್ದಿಗಳು ನೀವು ಇದ್ದಕ್ಕಿದ್ದಂತೆ ಸ್ವೀಕರಿಸಬಹುದು. ನೀವು ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಮುಂಬರುವ ತಿಂಗಳುಗಳಲ್ಲಿ ಬಹಳ ಲಾಭದಾಯಕವೆಂದು ಸಾಬೀತುಪಡಿಸುವ ಹೊಸ ಅವಕಾಶ ಇಂದು ಉದ್ಭವಿಸಬಹುದು. ಸ್ನೇಹಿತರೆ, ಉದ್ಯೋಗಿಗಳು ತಮ್ಮ ಕೆಲಸಕ್ಕಾಗಿ ಪ್ರಶಂಸೆಯನ್ನು ಪಡೆಯಬಹುದು ಮತ್ತು ಹಿರಿಯರ ಬೆಂಬಲವು ನಿಮಗೆ ಮುಂದುವರಿಯಲು ಸಹಾಯ ಮಾಡುತ್ತದೆ. ಕುಟುಂಬ ವಾತಾವರಣದಲ್ಲಿ ಸುಧಾರಣೆ ಕಂಡುಬರುತ್ತದೆ ಮತ್ತು ಮನೆಯಲ್ಲಿ ಶಾಂತಿಯ ವಾತಾವರಣವಿರುತ್ತದೆ. ಹಲವಾರು ದಿನಗಳಿಂದ ಕಾಡುತ್ತಿದ್ದ ತಪ್ಪು ತಿಳುವಳಿಕೆಗಳು ಕ್ರಮೇಣ ಕರಗಲು ಪ್ರಾರಂಭವಾಗುತ್ತವೆ. ಇಂದು ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ನಿರ್ಧಾರವನ್ನು ಸಮೀಪಿಸುತ್ತಿದ್ದೀರಿ ಎಂದು ಸೂಚಿಸುತ್ತದೆ. ಆದ್ದರಿಂದ ಆತರ ಪಡುವ ಬದಲು ಚಿಂತನಾಶೀಲ ನಿರ್ಧಾರ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಈ ದಿನ ಪ್ರೀತಿಯ ವಿಷಯಗಳಲ್ಲಿಯೂ ವಿಶೇಷವಾಗಬಹುದು, ಏಕೆಂದರೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ನಿಮಗೆ ಸರಿಯಾದ ಅವಕಾಶ ಸಿಗಬಹುದು. ದೀರ್ಘಕಾಲದವರೆಗೆ ತಮ್ಮ ಭಾವನೆಗಳನ್ನು ತಡೆಹಿಡಿದಿರುವವರಿಗೆ ಇಂದು ಧೈರ್ಯವನ್ನು ತೋರಿಸಲು ಒಂದು ದಿನ. ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಇರಬಹುದು. ಇದು ಹಳೆಯ ಕೆಲಸ, ಹಳೆಯ ಹೂಡಿಕೆ ಅಥವಾ ಹಳೆಯ ಪರಿಚಯದಿಂದ ಬರಬಹುದು. ಆದಾಯವು ವೆಚ್ಚಗಳು ಸ್ವಲ್ಪ ಹೆಚ್ಚಾಗಬಹುದು. ನಿಮ್ಮ ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸುವುದು ನಿರ್ಣಾಯಕ. ಆರೋಗ್ಯದ ದೃಷ್ಟಿಯಿಂದ ದಿನವು ಸಾಮಾನ್ಯವಾಗಿರುತ್ತದೆ, ಆದರೆ ನೀವು ದಣಿದಿರಬಹುದು. ಆದ್ದರಿಂದ ನಿಮ್ಮ ದೇಹಕ್ಕೆ ವಿಶ್ರಾಂತಿ ನೀಡುವುದು ಮುಖ್ಯ. ಈ ಸಂಜೆ ನೀವು ಕೆಲವು ಧಾರ್ಮಿಕ ಅಥವಾ ಸಕಾರಾತ್ಮಕ ಚಟುವಟಿಕೆಯತ್ತ ಆಕರ್ಷಿತರಾಗಬಹುದು. ಅದು ಮನಸ್ಸಿನ ಶಾಂತಿಯನ್ನು ತರುತ್ತದೆ. ಅನೇಕರಿಗೆ ಈ ದಿನವು ಹಳೆಯ ಕನಸುಗಳನ್ನು ಮರುಪರಿಶೀಲಿಸುವ ಸಮಯ ಮತ್ತು ಅದನ್ನು ಪೂರೈಸುವತ್ತ ಹೆಜ್ಜೆ ಹಾಕುವ ಸಾಧ್ಯತೆಯನ್ನು ಸಹ ಸೂಚಿಸುತ್ತದೆ. ನೀವು ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡಲು ಬಯಸಿದರೆ ನೀವು ಇಂದಿನಿಂದ ಅದನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸಬಹುದು. ಇಂದು ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಸಲಹೆಗಳನ್ನು ಗೌರವಿಸುತ್ತಾರೆ ಮತ್ತು ಅನೇಕರು ನಿಮ್ಮ ಮಾರ್ಗದರ್ಶನವನ್ನು ಬಯಸುತ್ತಾರೆ. ಇದು ನಿಮ್ಮ ಸಾಮರ್ಥ್ಯಗಳನ್ನು ಗುರುತಿಸಲು ಆತ್ಮವಿಶ್ವಾಸವನ್ನು ಮುಂದುವರಿಯುವ ಸಮಯ. ಕೆಲವರು ಪ್ರಯಾಣದ ಚಿಹ್ನೆಗಳನ್ನು ಸಹ ನೋಡುತ್ತಿದ್ದಾರೆ. ಅದು ಇದ್ದಕ್ಕಿದ್ದಂತೆ ಒಂದು ಸಾಧ್ಯತೆಯಾಗಬಹುದು ಮತ್ತು ಈ ಪ್ರಯಾಣವು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಜೀವನದಲ್ಲಿನ ಅಡೆತಡೆಗಳು ಕ್ರಮೇಣ ಮಾಯವಾಗುತ್ತದೆ ಮತ್ತು ಅದೃಷ್ಟವು ನಿಮಗೆ ಅನುಕೂಲಕರವಾಗಲು ಪ್ರಾರಂಭಿಸುತ್ತದೆ. ಕೆಲವೊಮ್ಮೆ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತಿಲ್ಲ ಎಂದು ಅನಿಸುತ್ತದೆ, ಆದರೆ ಇಂದು ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗಿಲ್ಲ ಎಂದು ನಿಮಗೆ ಭರವಸೆ ನೀಡುವ ದಿನವಾಗಿದೆ. ಅದರ ಫಲಿತಾಂಶಗಳು ಖಂಡಿತವಾಗಿಯೂ ಭವಿಷ್ಯದಲ್ಲಿ ಗೋಚರಿಸುತ್ತವೆ.
ವಯಸ್ಸಾದ ವ್ಯಕ್ತಿಯ ಆಶೀರ್ವಾದವು ನಿಮಗೆ ನವೀಕೃತ ಶಕ್ತಿಯನ್ನು ನೀಡಬಹುದು. ಆದ್ದರಿಂದ ಅವರನ್ನು ಗೌರವಿಸುವುದು ಮತ್ತು ಅವರ ಮಾತುಗಳನ್ನು ಎಚ್ಚರಿಕೆಯಿಂದ ಕೇಳುವುದು ಪ್ರಯೋಜನಕಾರಿಯಾಗಿದೆ. ಅಧ್ಯಯನ ಮಾಡುವವರು ಇಂದು ಗಮನ ಹರಿಸುವುದು ಸುಲಭವಾಗುತ್ತದೆ ಮತ್ತು ಅವರು ಹೊಸ ಮಾಹಿತಿ ಅಥವಾ ಹೊಸ ಅವಕಾಶವನ್ನು ಪಡೆಯಬಹುದು. ಬೆಳಗ್ಗೆ ಸ್ವಲ್ಪ ನಿಧಾನವಾಗಿ ಅಥವಾ ಗೊಂದಲಮಯವಾಗಿ ಪ್ರಾರಂಭವಾಗಬಹುದು. ವಿಷಯಗಳು ನಿಮ್ಮ ರೀತಿಯಲ್ಲಿ ನಡೆಯುತ್ತಿಲ್ಲ ಎಂದು ತೋರುತ್ತದೆ, ಆದರೆ ಚಿಂತಿಸುವ ಅಗತ್ಯವಿಲ್ಲ, ಏಕೆಂದರೆ ಮಧ್ಯಾಹ್ನದ ನಂತರ ಸಂದರ್ಭಗಳು ಕ್ರಮೇಣ ನಿಮ್ಮ ಪರವಾಗಿ ತಿರುಗಲು ಪ್ರಾರಂಭಿಸುತ್ತವೆ. ಮತ್ತೆ ಸಂಬಂಧಿಸಿದ ನೆನಪು ಅಥವಾ ಸಂಪರ್ಕ ಎದುರಿಸಬಹುದು. ಅಂತಹ ಪರಿಸ್ಥಿತಿಗಳು ನಿಮ್ಮ ಆತುರದ ನಿರ್ಧಾರಗಳು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಇಂದು ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಖಂಡಿತವಾಗಿ ನೋಡುತ್ತೀರಾ. ಅದಾಗಿ ಈ ಫಲಗಳು ತಕ್ಷಣವೇ ಸಿಗುವುದಿಲ್ಲ, ಅವು ಸ್ವಲ್ಪ ಕಾಯುವಿಕೆಯ ನಂತರ ಬರುತ್ತದೆ. ಆದ್ದರಿಂದ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಗುರಿಗಳ ಮೇಲೆ ಗಮನ ಹರಿಸಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸ್ವಲ್ಪ ಸುಧಾರಣೆ ಸಾಧ್ಯ ಆದಾಗಿಯೂ ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ಮುಖ್ಯ. ವಿಶೇಷವಾಗಿ ಕೇವಲ ಪ್ರದರ್ಶನಕ್ಕಾಗಿ ಮಾಡುವ ವಿಷಯಗಳಿಗೆ ಸಂಬಂಧಗಳ ವಿಷಯದಲ್ಲಿ ಇಂದು ಸೂಕ್ಷ್ಮ ದಿನ. ಪ್ರೀತಿ ಪಾತ್ರರು ಹೇಳಿದ ಯಾವುದೋ ಮಾತು ನಿಮಗೆ ನೋವುಂಟು ಮಾಡಬಹುದು ಅಥವಾ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು. ಆದ್ದರಿಂದ ವಿಷಯಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳುವ ಬದಲು ಮುಕ್ತವಾಗಿ ಮಾತನಾಡುವುದು ಉತ್ತಮ. ಸಂಜೆ ನೀವು ಪರಿಹಾರವನ್ನು ತರುವ ಮತ್ತು ಮುಂದುವರಿಯಲು ನಿಮ್ಮನ್ನು ಪ್ರೇರೇಪಿಸುವ ಕೆಲವು ಸುದ್ದಿಗಳು ಸ್ವೀಕರಿಸಬಹುದು. ಆರೋಗ್ಯ ದೃಷ್ಟಿಕೋನದಿಂದ ನೀವು ಇಂದು ದೈನಂದಿನ ದಿನಚರಿಯ ಬಗ್ಗೆ ಗಮನ ಹರಿಸಬೇಕು. ವಿಶೇಷವಾಗಿ ನಿಮ್ಮ ನಿದ್ರೆ ಮತ್ತು ಆಹಾರ ಕ್ರಮವನ್ನು ನಿರ್ಲಕ್ಷಿಸುವುದನ್ನು ತಪ್ಪಿಸಿ. ಒಟ್ಟಾರೆಯಾಗಿ ಪ್ರತಿಯೊಂದು ಸನ್ನಿವೇಶದಲ್ಲೂ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ನಿಜವಾದ ಶಕ್ತಿ ಎಂದು ಇಂದು ನಿಮಗೆ ಕಲಿಸುತ್ತದೆ. ನೀವು ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡರೆ ದಿನದ ಅಂತ್ಯವು ನಿಮಗೆ ತೃಪ್ತಿಕರ ಮತ್ತು ಸಕಾರಾತ್ಮಕವಾಗಿರುತ್ತದೆ. ಇಂದು ಕೆಲಸದ ವಿಷಯಕ್ಕೆ ಬಂದಾಗ ನಿಮ್ಮ ತಾಳ್ಮೆಯಿಂದಿರಬೇಕು. ಯಾವುದೇ ಆತುರದ ನಿರ್ಧಾರವು ನಂತರ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಆದ್ದರಿಂದ ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ನೀವು ಹೊಸದನ್ನು ಪ್ರಾರಂಭಿಸಲು ಬಯಸಿದರೆ ತಕ್ಷಣ ಪ್ರಾರಂಭಿಸುವ ಬದಲು ಅದನ್ನು ಯೋಚಿಸುವುದು ಉತ್ತಮ. ಕೆಲವು ಜನರು ತಮ್ಮ ಕೆಲಸದಲ್ಲಿ ಹಠಾತ್ ಬದಲಾವಣೆಗಳನ್ನು ಅನುಭವಿಸಬಹುದು. ಅದು ಆರಂಭದಲ್ಲಿ ಕೆಲವು ತೊಂದರೆಗಳನ್ನು ಉಂಟು ಮಾಡಬಹುದು, ಆದರೆ ಅಂತಿಮವಾಗಿ ಪ್ರಯೋಜನಕಾರಿ ಎಂದು ಸಾಬೀತು ಇರುತ್ತದೆ. ಆದರೆ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಇಂದು ನೀವು ಯೋಚಿಸದೆ ಹಣವನ್ನು ಖರ್ಚು ಮಾಡಲು ಪ್ರಚೋದಿಸಲ್ಪಡುವ ಅನೇಕ ಸಂದರ್ಭಗಳು ಇರಬಹುದು. ಆದರೆ ನೀವು ವಿರಾಮ ತೆಗೆದುಕೊಂಡು ಯೋಚಿಸಿದರೆ ನೀವು ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ರಾಶಿ ಭವಿಷ್ಯ. ಸ್ನೇಹಿತರೆ, ಈ ವಿಡಿಯೋವನ್ನು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.